ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಇವತ್ತು ನಮ್ಮ ಮೋಕ್ಷಿತ ಕೂಡ ನಮ್ಮ ವಿಡಿಯೋ ಎಂಟ್ರಿಯಲ್ಲಿದ್ದಾಳೆ. ಏಯ್ ಮೋಕ್ಷಿತ, ಇವತ್ತು ನಾವು ಉರ್ಸ್ಗೆ ಹೋಗ್ತಿದ್ದೀವಿ. ಉರ್ಸ್ ನಿಮಗೂ ನೋಡಿಸ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಅಷ್ಟು ಜನದಲ್ಲಿ ನಾನು ವಿಡಿಯೋ ಹೆಂಗೆ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಎಷ್ಟಾದರೂ ಅಷ್ಟು ಮಾಡ್ತೀನಿ, ನಿಮಗೂ ನೋಡಿಸ್ತೀನಿ ಉರ್ಸ್ ಹೆಂಗಿರುತ್ತೆ ಅಂತೇಳಿ. ಎಂಟ್ರಿ ಆಗ್ತಿದೆ ಊರ್ಸ್ಗೆ. ನೋಡಿ, ಕಲರ್ ಲೈಟ್ಗಳೆಲ್ಲ ಹಾಕಿ ಮಿಣು ಅಂತ ಮಿಂಚಿಸ್ತಾ ಇದ್ದಾರೆ. ಅವತ್ತು ವರ್ಷಕ್ಕೊಂದ್ಸರಿ ಈ ಥರ ಉರ್ಸ್ ಬರೋದು. ಫುಲ್ ಒಂದು ವಾರ ಫುಲ್ ಹಂಗಾಮನೆ. ಇಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಕೂಡ ಎಲ್ಲಿ ಪ್ಲೇಸ್ ಇಲ್ಲ. ದೂರ ಹೋಗಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆಗೆ ಹೋಗ್ತಿದ್ವಿ. ಫುಲ್ ಶಾಪಿಂಗ್ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸಿಂದನೂ 10 ರುಪೀಸಿಂದನೂ ಇದ್ದಾವೆ ಐಟಮ್ಸಲ್ಲಿ. ರಿಂಗ್ ಆ ಥರ ಆಗಿರ್ಬೋದು, ಬಟ್ಟೆಗಳು, ಚಪ್ಪಲಿಗಳು, ಈ ಥರ ನೋಡಿ ಒಂದೊಂದು ಅಂಗಡಿಗೆ ಎಷ್ಟೆಷ್ಟು ಬಲ್ಪ್ಗಳು ಹಾಕಿದ್ದಾರೆ ಅಂದರೆ ಒಳಗಡೆ ಒಂದೊಂದು ಸ್ಟೋನು ಮಿಣ ಮಿಂಚ್ತಾ ಇರುತ್ತೆ. ನೋಡಿ, ರಿಂಗ್ಸು ಚಿಕ್ಕ ಚಿಕ್ಕ ಅಂಗಡಿಯಿಂದ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇರುತ್ತೆ. ಹೆಂಗಿದೆ? ಓಹೋ, ಎಲ್ಲದಕ್ಕೂ ಚೆನ್ನಾಗಿದೆ ಅಂತ. ಹೆಂಗಿದೆ? ಬಿಸಿ ಇದೆಯಾ? ನೆಕ್ಸ್ಟ್ ಗೋಬಿ ಸ್ಟಾರ್ಟ್ ಆದ್ವಿ. ನಾವು ತಿನ್ಕೊಂಡೆ ಜಾಸ್ತಿ ಈ ಥರ ಶಾಪಿಂಗ್ ಮಾಡ್ತಾ ಇರ್ತೀವಿ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಟೇಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ, ಹೋಮ್ ಡೆಕ್ಕರ್ ಆಗಲಿ, ಈ ಥರ ಜೈಂಟ್ ವೀಲ್ನು ಎಲ್ಲ ತಿರ್ಗೋ ಥರದ್ದು ಇರುತ್ತೆ. ನಾವು ಬೇಕಂದ್ರೆ ಸುತ್ಬೋದು. ಇಲ್ಲಿ ನೋಡಿ ಪಪ್ಪೀಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನಂತೂ ಇವಾಗೇನು ಸುತ್ತಾ ಇಲ್ಲ ಸದ್ಯಕ್ಕೆ. ನಾನು ಎಲ್ಲ ಚಿಕ್ಕವಾಗ ಸುತ್ತಬಿಟ್ಟಿದ್ದೀನಿ. ಅಷ್ಟೊಂದು ಇವಾಗ ಭಯ ಕಣ್ಣು ಸುತ್ತುತ್ತೆ. ಅದಕ್ಕೆ ನಾನೇನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಕುತ್ಕೊಂಡು ಮಸಾಲೆ ಪುರಿ ತಿಂದು ಟೈಮ್ ಪಾಸ್ ಮಾಡ್ಬೋದು. ಇಲ್ಲಿ ತಿನ್ನೋದು ಕೂಡ ತುಂಬ ಇರುತ್ತೆ. ಯಾರಿಗೆಲ್ಲ ನೋಡಿ ಚಿಕ್ಕ ಮೆಮರೀಸ್ ನೆನಪು ಬಂದಿರುತ್ತೆ ಈ ವಿಡಿಯೋ ನೋಡಲ್ವಾ. ತುಂಬ ಆಡ್ತಿದ್ದೆ ನಾನು ಅದರಲ್ಲಿ. ನಂಗೆ ತುಂಬ ಇಷ್ಟ. ಚಿಕ್ಕವಾಗ ತುಂಬ ಅಡುಗೆ ಮಾಡ್ತಿದ್ದೆ. ಇವಾಗೂ ಅಡುಗೆ ಮಾಡೋದು ಇಷ್ಟನೇ. ಇವಾಗೂ ಅಡುಗೆ ಮಾಡ್ತಾನೆ ಇರ್ತೀನಿ. ಇಲ್ಲಿ ನೋಡಿ, ಆಲೂಗಡ್ಡೆದು ರೋಲು ತೊಗೊಂಡೆ, ಚೆನ್ನಾಗಿತ್ತೆ. ಮೈನೂಸ್ ಎಲ್ಲ ಉಜ್ಕೊಂಡ್ಬಿಟ್ಟಿದ್ದೀನಿ. ಸುಬ್ಬನ್ ಕೇಳ್ತಿದ್ದೀನಿ ಒರೆಸು ಅಂತ ಹೇಳ್ಬಿಟ್ಟು. ನೋಡಿ, ತುಂಬ ಜನ ನನ್ನೇ ನೋಡ್ತಿರ್ತಾರೆ. ಅಷ್ಟೊಂದು ವಿಡಿಯೋ 3 to 3 hours ಸ್ಪೆಂಡ್ ಮಾಡಿರ್ತೀವಿ. ಶಾಪಿಂಗ್ದೆಲ್ಲ ನಾನು ನೋಡಿಸಿಲ್ಲ. ಇಲ್ಲಿ ಸುಬ್ಬನ್ ಎತ್ಕೊಂಡಿದ್ದಾರಲ್ವ ಮಗುನ, ಯಾರು ವಿಡಿಯೋ ಮಾಡೋರಿಲ್ಲ. ಅದಕ್ಕೆ ನಾನು ಶಾಪಿಂಗ್ ಮಾಡಿದ್ದೀನಿ. ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ಶಾಪಿಂಗ್ ಮಾಡಿರೋದೆಲ್ಲ ನಿಮ್ಗೆ ನೋಡಿಸ್ತೀನಿ. ಈಗ ತಾನೇ ಬಂದ್ವಿ, ತಿಂತಿದ್ದೀನಿ. ಟೈಮ್ ಬಂದು 10:30 ಆಗಿದೆ. ನಾವಲ್ಲಿ ಬಿಟ್ಟಾಗ 10:10 ಆಗೋಗಿತ್ತು. ಶಾಪ್ಸ್ ಕೂಡ ಯಾವುದೂ ಇರಲಿಲ್ಲ. ನಾನು ಅಡುಗೆನೂ ಮಾಡಲಿಲ್ಲ. ಅದಕ್ಕೆ ಎಗ್ ರೈಸ್ ತೊಗೊಂಬಂದು ತಿಂತಿದ್ದೀವಿ. ತಿಂದ್ಬಿಟ್ಟು ನಾನು ಏನೇನು ತೊಗೊಂಬಂದಿನಿ ಅದೆಲ್ಲ ನೋಡಿಸ್ತೀನಿ. ಅಲ್ಲಿ ಸರಿಯಾಗಿ ನೋಡ್ಸೋಕ್ಕಾಗಲ್ಲ. ನಾನು ಏನು ತೊಗೊಂಡೆ ಅಂತ ಕೂಡ ವೀಡಿಯೋ ಮಾಡೋಕ್ಕಾಗಲ್ಲ. ಸುಬ್ಬು ಬಂದು ಮೋಕ್ಷಿತಲ್ಲಿ ಎತ್ಕೊಂಡಿದ್ರು. ನಾನು ಹೆಂಗೆ ವೀಡಿಯೋ ಮಾಡ್ಕೊಳಕ್ಕಾಗುತ್ತೆ, ತುಂಬ ರಶ್ ಇದ್ದಾರೆ. ಅದಕ್ಕೆ ನಾನೇನು ತೊಗೊಂಬಂದೆ ಅಂತ ನಿಮ್ಗೆ ನೋಡಿಸ್ತೀನಿ. ಈಗ ನಾನು ತಿಂದ್ಬಿಡ್ತೀನಿ. ಎಗ್ ರೈಸ್ ಒಂದು 5% ಕೊಡ್ಬೋದು, ಅಷ್ಟೊಂದು ಚೆನ್ನಾಗಿಲ್ಲ. ಅದೇ ತಿನ್ನಬೇಕಲ್ವ, ನೋಡಿಸ್ತೀನಿ. ಇವಾಗ ಟೈಮ್ ಬಂದು 12:30 ಆಗಿದೆ. ಎಲ್ಲರೂ ಮಲಗಿದ್ದಾರೆ. ನಮ್ಮ ಮಮ್ಮಿ ನಾನು ಮಾತ್ರ ಎದ್ದಿದ್ದೀನಿ. ನಂಗೆ ನಿದ್ದೆ ಬರೋಲ್ಲ. ಇದೆಲ್ಲ ನಿಮ್ಗೆ ನೋಡಿಸ್ಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ನಂದು ಡಿನ್ನರ್ ಕಂಪ್ಲೀಟ್ ಆಯಿತು. ನಿಧಾನವಾಗಿ ಹೋಗಿಲ್ಲ. ಅದು ಎಗ್ ರೈಸ್ ಬಲವಂತವಾಗಿ ತಿಂದೆ. ಫಸ್ಟು ಇವೆಲ್ಲ ನಾನು ಶಾಪಿಂಗ್ ಮಾಡಿರೋ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಹೋದ ವರ್ಷಕ್ಕಿಂತ. ಹೋದ ವರ್ಷ 500 ಅಷ್ಟೇ ನಾನು ಶಾಪಿಂಗ್ ಮಾಡಿ. ನನಗೇನು ಇಷ್ಟ ಆಗಲಿ. ಈ ವರ್ಷ ಇಷ್ಟ ಆಯಿತು. ಇಷ್ಟು ಶಾಪಿಂಗ್ ಮಾಡಿದ್ದು ನಾನು ನೋಡಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಬರುತ್ತೆ, ಕೇಳಿಸ್ಕೊಳ್ಳಿ. ಫಸ್ಟ್ ಇದು ಕಾಣಿಸ್ತಿದೆಯಾ, ನಮ್ಮ ಸ್ವೀಟ್ ಎಲ್ಲ ಹಾಕಿದಲ್ಲ, ಅದಕ್ಕೆ ನೋಡ್ತಿದ್ದೀನಿ. ಇಲ್ಲಿ ನೋಡಿಸ್ತೀನಿ ನೀಟಾಗಿ ನೋಡಿ. ಇದು ಈವಿಲ್ ಐ ಮತ್ತು ಇದು ಹಾಟು. ಇಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಡಬಲ್ ಲೇಯರು. ಇದು ಪ್ರೈಸ್ ಕೂಡ ಹೇಳ್ತೀನಿ ನಾನು. ಇದು 100 ರುಪೀಸು. ಒಂದು ಈ ಥರ ಸಿಂಗಲ್ ಬರೋದಾದರೆ 50 ಇದೆ, ಡಬಲ್ ಬರೋದು 100 ಇದೆ. ವರ್ತೆ. ಆನ್ಲೈನಲ್ಲಿ ಕಂಪೇರ್ ಮಾಡಿದ್ರೆ ನಾನು ತೊಗೊಂಡಿರೋದೆಲ್ಲ 150, 200, 250. ಇದು ಡಕ್ದು ಬ್ಲ್ಯಾಕ್ ಕಲರ್ನ ಹತ್ರ ಇದೆ, ಅದು 250 ಕೊಟ್ಟು ತೊಗೊಂಡೆ. ಆವಾಗ
ಇದು ಬರುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ. ಆಮೇಲೆ ನೆಕ್ಸ್ಟು ಇದು ತೊಗೊಂಡೆ. ಇದು ಬರೋ ಎಂಡಿಂಗಲ್ಲಿ ತೊಗೊಂಡೆ, ಅದನ್ನು ನೋಡಿಸ್ತೀನಿ. ಇದು ಚಿಕ್ಕದು ಕೂಡ ಇದು ಹಾಕ್ಕೊಟ್ಟಿದ್ದಾರೆ. ಕೀ ಚೈನು, ಇದು ನಮ್ಮ ಮಿಮ್ಮಿ ಅನ್ಕೋಬೋದು. ಇದರೊಳಗಡೆ ಒಂದು ಪೆಟ್ಟಿದೆ ನೋಡಿ. ಇದಕ್ಕೆ ಶೈನಿಂಗು ಈ ಥರ ಗ್ಲಾಸ್ ಇದ್ರಲ್ಲಿ ಹಾಕಿದ್ದಾರೆ. ಇಲ್ಲೊಂದು ಪಪ್ಪಿ ಇದೆ. ಇದು ಏನಕ್ಕಾದ್ರೂ ಹಾಕ್ಕೊಬೋದು, ನಮ್ಮ ಬ್ಯಾಗ್ಗೆ, ನನ್ನ ಪರ್ಸ್ಗೆಲ್ಲ, ನನ್ನ ಡೋರ್ ಕೀಗೆ, ಆ ಥರ ಸಮಥಿಂಗ್ ಯಾವುದಕ್ಕಾದ್ರೂ ಹಾಕ್ಕೊಬೋದು, ಯೂಸ್ ಆಗುತ್ತೆ. ಚೆನ್ನಾಗಿ ಇಷ್ಟ ಆಯ್ತು ನನಗಿದು. ಯಾವುದೋ ಒಂದು ಕೀ ಚೈನ್ ತೊಗೊಳ್ಳೋಣ ಅಂದ್ಕೊಂಡೆ, ಇದು ತೊಗೊಂಡೆ. ಈ ಗಿಫ್ಟ್ ಕೂಡ ಮಾಡ್ಬೋದು ಯಾರಿಗಾದ್ರೂ ಇಷ್ಟ ಆಗೋರಿಗೆ, ಅದು ನಿಮ್ಗೆ ಇಷ್ಟ. ನೋಡೋಣ ನಾನು ಯಾರು ಗಿಫ್ಟ್ ಮಾಡ್ತೀನೋ ಅಂತ ನನಗೂ ಗೊತ್ತಿಲ್ಲ. ಆದರೆ ನಾನು ಗಿಫ್ಟ್ ಮಾಡ್ತೀನೋ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ನಂಗೆ ಇಷ್ಟ ಆಗೋದ್ರೆ ನಾನು ಯಾರಿಗೂ ಕೊಡೋಲ್ಲ. ಸ್ವಲ್ಪ ನಂದು ಇಷ್ಟ ಹೋಗ್ಬಿಟ್ರೆ ನನಗೆ ಕೊಡೋಲ್ಲ ಯಾರಿಗೂ. ನೆಕ್ಸ್ಟ್ ಇದು ಈ ಕವರಲ್ಲಿ ಹಾಕ್ಕೊಂಡಿದ್ದಾರೆ. ಒಂದೇ ಒಂದು ಕ್ಲಿಪ್ ತೊಗೊಂಡೆ. ಇದು ರೇಟ್ ಹೇಳಿಲ್ವಲ್ಲ, ಇದು ಬಂದು 30 ರೂಪೀಸ್ ಕೀ ಚೈನ್. ಈ ನಮ್ಮ ಮಿಮ್ಮಿಗೆ ತಾಕ್ಬಿಡ್ತಾಳೆ, ನಾನು ಭಯ ಆಗ್ತಿದೆ ನನಗೆ. ನೋಡಿ, ಈ ಕೀ ಚೈನ್ ಬಂದು 30 ರೂಪೀಸು. ಇದು ಕ್ಲಿಪ್ ಇದೆ ನೋಡಿ, ಫುಲ್ ಇದು ಪಲ್ಸ್ ಇದೆ. ಇನ್ನೂ ಒಂದು ತೊಗೊಳ್ಬೋದಾಗಿತ್ತು, ನಾನು ಒಂದೇ ತೊಗೊಂಡಿದ್ದೀನಿ. ಇನ್ನೊಂದು ತೊಗೊಂಡಿದ್ದು ಚೆನ್ನಾಗಿರ್ತಾಯಿತ್ತು ಅಂತ ಇವಾಗ ಅನ್ನಿಸ್ತಿದೆ. ಇಟ್ಸ್ ಓಕೆ. ನಮ್ಮ ಮಿಮ್ಮಿ ಏನೇನು ತಿಟ್ಟೆ ಮಾಡ್ತಾಳೋ ಅಂತ. ಇಲ್ಲಿ ನೋಡಿ, ಇದು 30 ರೂಪೀಸೇ ಸೇಮ್. ಇದು ನೋಡಿಸ್ಬಿಡ್ತೀನಿ ಫಸ್ಟು. ನಮ್ಮ ವಾಯ್ಸ್ ಚೆನ್ನಾಗಿ ಕೇಳಿಸಿದೆ ಅಂದ್ಕೊತಿದ್ದೀನಿ. ಇದು 100 ರೂಪೀಸು. ಇದು ನನಗೆ ಮೇಕಪ್ ಐಟಮ್ಸ್ ಆ ಥರದ್ದೆಲ್ಲ ಹಾಕೊಳಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ. ನೋಡೋಣ ಎಷ್ಟು ಮಾತ್ರ ಯೂಸ್ ಆಗುತ್ತೆ. ನಂಗೆ ವರ್ತ್ ಅನ್ನಿಸ್ತಿದೆ 100 ರೂಪೀಸು. ಎಲ್ಲ ಹಾಕಿಕ್ಕೊಬೋದು. ಇವಾಗ ಈ ಕ್ಲಿಪ್ಪು, ಈ ಚೈನು ಎಲ್ಲೆಲ್ಲ ಹಾಕೋಣ. ಆಮೇಲೆ ಇದರಲ್ಲಿ ಬಾಚಣಿಗೆ, ಎಷ್ಟು ಬಾಚಣಿಗೆ ತೊಗೊಂತಾರೆ ನಮ್ಮ ಹಸ್ಬೆಂಡು. ಇದನ್ನು ತೊಗೊಂಡೆ. ಇದಂತ ಏನು ಬಾಚಣಿಗೆ. ನೆಕ್ಸ್ಟ್ ಇದೇ ದೊಡ್ಡ ಐಟಮ್ ಇದೆ. ಇದರಲ್ಲಿ ಜಾಸ್ತಿ ಇದೆ. ಇದು ಮ್ಯಾಟ್ಸು 100 ರೂಪೀಸ್ಗೆ 4 ಮ್ಯಾಟ್ ಕೊಟ್ಟರು. ಪರವಾಗಿಲ್ಲ ಅನ್ನಿಸ್ತು. ಡೋರ್ ಮ್ಯಾಟ್ಸ್ ಎಷ್ಟಿದ್ರೇನು ಬೇಕಾಗುತ್ತಲ್ವ, ಅದಕ್ಕೆ. ಇದು ಸ್ವಲ್ಪ ಗಟ್ಟಿ ಇರೋದು, ಸಾಫ್ಟ್ ಇರೋದು ತೊಗೊಂಡಿದ್ದೀನಿ. ಇದು ಸಾಫ್ಟ್. ಎಲ್ಲ ತಿನ್ನೋದಕ್ಕೆ ನಮ್ಮ ಮಿಮ್ಮಿ ತಿಂತಿದ್ದಾಳೆ ನೋಡಿ ದಾರಾನ. ಈ ಥರ ಈ 4 ತೊಗೊಂಡು, ಮೆತ್ತಗಿರೋದು 2, ಗಟ್ಟಿಗಿರೋದು 2 ತೊಗೊಂಡಿದ್ದೀನಿ. ನೋಡೋಣ, ಅಲ್ಲಾದರೂ ಯೂಸ್ ಮಾಡಬೇಕು. ನೆಕ್ಸ್ಟು ಇದು ಕರ್ಚಿಫ್ಸು. ಇದು ಬಂದು 100ಗೆ 4 ಕೊಟ್ಟಿದ್ದಾರೆ. ಪರವಾಗಿಲ್ಲ, ಎಷ್ಟು ದೊಡ್ಡದಾಗಿ ನಮ್ಮ ಫೇಸೇ ಕ್ಲೀನ್ ಮಾಡ್ಕೊಬೋದು. ನಮ್ಮ ಫೇಸ್ ಮುಖಕ್ಕೆ ಸೇರೋಗುತ್ತಿದ್ದು ಅಷ್ಟು ಇಷ್ಟ ಆಯ್ತು ನನಗೆ, ಅದಕ್ಕೆ ತೊಗೊಂಡೆ. ನೋಡಿ, 4 ಕಲರ್ಸ್ ತೊಗೊಂಡೆ. ಅದು 4 ಕಲರ್ಸೇ ಇದ್ದಿದ್ದು. 4 ಕಲರ್ಸು 4 ತೊಗೊಂಡೆ. ಇದು ನಾರ್ಮಲಾಗಿ ಒಂದು 50 ರೂಪೀಸ್ ಮಾಡ್ತಾರೆ ಹೇಳಬೇಕಂದ್ರೆ. ನಮ್ಮ ಮಮ್ಮಿ ಇದನ್ನು ಕಚ್ತಾ ಇದೆ. ಆಮೇಲೆ ಇದು ಟವಾಲು, ಇದು ಕೂಡ 100 ರೂಪೀಸ್ ಅಷ್ಟೇ. ನೋಡಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ. 100 ರೂಪೀಸ್ ಅಷ್ಟೇ ಈ ಟವಾಲ್ ಕೂಡ. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ತಗೊಂಡೆ. ಇಷ್ಟು ದೊಡ್ಡ ಕವರಲ್ಲಿ ಹಾಕ್ಕೊಟ್ರು ಅವರು. ಆಮೇಲೆ ಇದು ನೋಡಿ 100 ರೂಪೀಸ್ ಹೇಳಿದ್ರು. ಬೆಸ್ಟಿಕ್ ಕಪಲ್ಸ್ ತಗೊಂಡಿದ್ದೀವಿ. ಎಲ್ಲಿ ಕೀಸು, ಫೋನು, ಇನ್ನೇನಾದರೂ ನಮ್ಗೆ ಇಷ್ಟ ಬಂದಿದ್ದು ಹಾಕಿಕ್ಕೊಬೋದು. ಇಷ್ಟ ಆಯಿತು, ಅದಕ್ಕೆ ತಗೊಂಡೆ ಇದಂತೂ. ಇದು ಕೂಡ ಅಷ್ಟೇ 120 ಹೇಳಿದ್ರು. ಆಮೇಲೆ ಅವರೇ 100 ರೂಪೀಸ್ ಕೊಟ್ಟರು. ಇದೆಲ್ಲ ಕೂಡ 100 ಅಷ್ಟೇ. ಹೋಗಿ ನೆಕ್ಸ್ಟು
ಅಲ್ಲಿ ಎಲ್ಲ 10 ಮೇಲೆ ಮತ್ತು 100 ಆ ರೇಂಜಲ್ಲೇ ಇರುತ್ತೆ, 200 300 ಮತ್ತು ಇನ್ನೂ ರೇಟು ಕೂಡ ಇದ್ದಾವೆ. ಅಷ್ಟೊಂದು ಜಾಸ್ತಿ ಯಾರು ತೊಗೊಳಲ್ಲ ಅಷ್ಟು ರೇಟ್ ಇದ್ದರೆ ಕೂಡ. ಇದು ಪೆಪ್ಪರ್ ಸಾಲ್ಟ್ ಹಾಕಿಟ್ಕೊಂಡು ಸ್ವಲ್ಪ ಕ್ಯೂಟ್ ಆಗಿರೋರಿಗೆ ತೊಗೊಂಡು 20 rupees 10 20 rupees ಇದು ಇಷ್ಟ ಆಯಿತು. ಆಮೇಲೆ ಇದು ಟೂತ್ ಪಿಕ್ಸ್ ನಮ್ಮ ಇಟ್ಕೊಂಡು ಕೇಕ್ ಅವ್ರಿಗೆ ಮಾಡಿ ಕೇಕ್ ತೊಗೊಂಡೆ. ಇದು 10 ಸ್ವಲ್ಪ ಬೇಗ ಮುಗಿಸ್ತೀನಿ. ಇವಾಗ ವಿಡಿಯೋ ಲೆಂತ್ ಆಯಿತು. ಇದು ಬಫು, ಇದೆಲ್ಲ 10 rupees ಐಟಮ್ ಅಂತ ತೊಗೊಂಡಿದ್ದು. ಬಫು, ಕ್ಲಿಪ್ಸು, ಇದು 10 rupees. ಇದು ಮೋಕ್ಷಿತಾಗಿ ಯೂಸ್ ಆಗುತ್ತೆ, ಏನಾದರೂ ಏರ್ಸ್ ಬಂದರೆ ತೊಗೊಂಡೆ, ಇಡ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಆಮೇಲೆ ರಿಬ್ಬನ್ಸ್ ಎಷ್ಟು ಇರಬೇಕು. ಆಮೇಲೆ ಇದು ಒಂಥರ ರಿಬ್ಬನ್ಸೇ, ಎಲ್ಲ 10 rupees. ಮತ್ತು ಇದು 10 rupees, ಇದು 10 rupees. ಹಿಂಗೆ ಹಾಕ್ಕೊಳೋಣ ಅಂತ ತೊಗೊಂಡೆ ಅಷ್ಟೇ. ಸ್ಟಿಕ್ ಚೆನ್ನಾಗಿರುತ್ತಲ್ವ ಅದಕ್ಕೆ ಸರಿ ಈಗ ಹಾಕ್ಕೊಳೋಣ. ಎಲ್ಲ 10 rupees. ನಾನು ಈವಿಲ್ ಹೈದು ಬ್ಯಾಸ್ಲಿ ತೊಗೊಂಡಿದ್ದೆ, ಅದು ಟೆಂಪಲ್ ಅಂತ ಸಿಗುತ್ತೆ, ತೊಗೊಬೇಕು. ಆಮೇಲೆ ಇದೆಲ್ಲ 20 ನಾನು ಎಲ್ಲ ಶಾಪಿಂಗ್ ಎಲ್ಲ ಎಷ್ಟು ಖರ್ಚಾಯಿತು ಅಂತ ನನಗೂ ಗೊತ್ತಿಲ್ಲ, ಲೆಕ್ಕ ಹಾಕ್ಕೊಬೇಕು. ಎಲ್ಲ ನಾನು 2000 ಎತ್ಕೊಂಡು ಹೋಗಿದ್ದೆ, 200 ಮಿಕ್ತು. ನಾವು ತಿಂದು ಎಲ್ಲ ಖರ್ಚಾಗಿ ನೋಡ್ಬೇಕು, ಲೆಕ್ಕ ಮಾಡಬೇಕು. ಇದು 20, ಇದೊಂದು ಕ್ಲಿಪ್ಪು, ಇದೊಂದು ಇಲ್ಲ ಹಾಕೋ ಕ್ಲಿಪ್ಪು. ಮತ್ತು ಇದು ಚಿಕ್ಕ ಕ್ಲಿಪ್, ಇಲ್ಲಿ ನಾನು ಬಫ್ ಹಿಡ್ದು ಹಾಕ್ತೀನಲ್ವ ಅದಕ್ಕೆ. ಬನಾನ ಕ್ಲಿಪ್ ತಂದಿಲ್ಲ ನಾನು, ಸರಿ. ಮತ್ತು ಇದು ಲಿಪ್ ಪೆನ್ಸಿಲ್ ಅಂತ ತೊಗೊಂಬಂದೆ. ಇದು ಎಷ್ಟು ಮಾತ್ರ ಕ್ವಾಲಿಟಿ ಇರುತ್ತೋ ಗೊತ್ತಿಲ್ಲ, ಶಾರ್ಪ್ ಕೂಡ ಆಗ್ತಿಲ್ಲ. ಇದು ನೋಡಬೇಕು ಎಷ್ಟು ಮಾತ್ರ ಕ್ವಾಲಿಟಿ ಆಗಿರುತ್ತೋ ಗೊತ್ತಿಲ್ಲ. ಇದು 20 rupees ಅಷ್ಟೇ, ನೋಡೋಣ ಅಂತ ತೊಗೊಂಬಂದೆ. ಇದು ಸ್ಕೆಚ್ ಐಲೈನರು. ಇದು ಹೆಂಗಿರುತ್ತೆ ನೋಡಿಸ್ತೀನಿ. ನನ್ನ ಹತ್ರ ಇದೆ, ಬ್ರ್ಯಾಂಡೆಡ್ವೇ ಇದೆ. ಆದ್ರೂ ಇದನ್ನ ಹೆಂಗಿರುತ್ತೆ ಟ್ರೈ ಮಾಡೋಣ. 20 rupees ಅಂತೇಳಿ ತೊಗೊಂಡೆ. ಬರ್ತಿಲ್ಲ ಇದು ನಿಮಿಷ. ಬಂತು. ನಮ್ಮ ಮಮ್ಮಿಗೆ ಇಲ್ಲಿ ಟವಲೆಲ್ಲ ಹಾಕಿರೋದಕ್ಕೆ ಕಿತ್ತಾ ಇದ್ದಾಳೆ. ಅದ್ಮೇಲೆ ಮಲ್ಕೊಂಡಿರೋದು ನೋಡಿ ಕಾಣಿಸ್ತಾ ಇದ್ದಾಳ ನೋಡಿ. ಫುಲ್ಲು ತರಲೆ ಈ ಥರ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ, ನಾಟ್ ಬ್ಯಾಡ್. ಮತ್ತು ಇದು ಕೂಡ ಅಷ್ಟೇ 20. ಎಷ್ಟು 4 ಇದೆ, 20. ಆಮೇಲೆ ಕ್ಲಿಪ್ಸ್ ಇದೆಲ್ಲ 20 ನೋಡಿ. ಇದು ಸ್ಟೀಲ್ದು, ಒಡೆದೋಗಲ್ಲ, ಮತ್ತು ಒಡೆದೋಗಲ್ಲ. ಇದು ಪ್ಲಾಸ್ಟಿಕ್ ಅಲ್ಲ, ಈ ಥರದ್ದು. ಇದು ಬಟರ್ಫ್ಲೈ. ನಂಗೆ ಈ ಥರದ್ದು ಇಷ್ಟ. ನಂಗೆ ತುಂಬ ದಿನದಿಂದ ಹುಡುಕ್ತಿದ್ದೆ, ಅಂಗಡಿಯೆಲ್ಲ ಕೇಳಿದ್ರೆ 40 50 70 ಆ ಥರ ಇತ್ತು. ಹುಡುಕ್ತಿದ್ದೆ, ಸಿಕ್ತು. ಆಮೇಲೆ ಇದು ಕ್ಯೂಟ್ ಇದೆ ಅಲ್ವಾ, ಇದನ್ನು ತೊಗೊಂಡೆ. ಹಾಟದು ಮೋಸ್ಟ್ಲಿ ಯೂಸ್ ಮಾಡಿ, ನಾನು ಯೂಸ್ ಮಾಡಿ, ಇಷ್ಟು ಯಾರಾದರೂ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದೆ ಅಷ್ಟೇ. ಇದೊಂದು ಜಾಸ್ತಿ ಮಾಡಿರೋದು ಅಂದರೆ ನನಗೆ ಇಷ್ಟ ಮಾಡಿರೋದು. ಇದು ನೋಡಿ, ಟೀ ಶರ್ಟ್ಸ್ ಅನ್ಕೋಬೋದು, ಸ್ವೆಟ್ ಶರ್ಟ್ ಅನ್ಕೊಬೋದು, ನೀವೇನಾದರೂ ಅನ್ಕೋಬೋದು. ನೋಡಿ ಈ ಥರ ಸ್ವೆಟರ್ ಥರ, ಅಂದರೆ ಫ್ಯಾನ್ಸಿಯಾಗಿ ಜೀನ್ಸ್ ಮೇಲೆಲ್ಲ ಹಾಕಿದ್ರೆ ಸಾಕಾದಾಗ ಕಾಣುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ. ಇದು ರೇಟ್ ಎಷ್ಟು ಅಂದ್ಕೊತಿದ್ರೆ ಎಲ್ಲಿ ನೋಡೋಣ, ಗೆಸ್ ಮಾಡಿ. ಒಂದು ಸೆಕೆಂಡ್ ನೋಡ್ತೀನಿ. 100 rupees ಅಷ್ಟೇ. ಇದು 100 rupees, ಓನ್ಲಿ 100 rupees. ಇಲ್ಲಿ ಬರುತ್ತೆ, ಇಲ್ಲಿ ಸಕ್ಕತ್ತಾಗಿದೆ. ಇದು ಕ್ವಾಲಿಟಿ ಅಂತೂ ಸಖತ್ ಸ್ಮೂತು, ಒಂಥರ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಅಷ್ಟು ಈಸಿಯಾಗಿ ಯಾವುದೂ ತೊಗೊಳಕ್ಕೆ ಹೋಗೋದಿಲ್ಲ. ಇದು ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಅಲ್ಲಿ ಸೇಲ್ ಮಾಡ್ತಿದ್ರು, ಸಕ್ಕತ್ತಾಗಿತ್ತು. ಇನ್ನೊಂದು 200 ಇತ್ತು, ಅದು ತುಂಬ ದಪ್ಪ ಎಲ್ಲ ಇತ್ತು, ನಂಗೆ ಇಷ್ಟ ಆಗಲ್ಲ. ಇದೇ ಚೆನ್ನಾಗಿತ್ತು, ಈ ಥರ ತೊಗೊಂಡೆ. ಇನ್ನೊಂದು ಹತ್ರ ನಿಕ್ಕಿದ್ರು 150 ಹೇಳಿದ್ರು ಅವರು.
150 ಅಷ್ಟು ಬೇಡ ಬಿಡು ಅನ್ಕೊಂಡ್ಬಂದ್ಬಿಟ್ಟೆ. 100 ರುಪೀಸ್ ಮಾಡ್ತಿದ್ರು. ನಾನು ತೊಗೊಂಡೆ. ಇದು ಒಂಥರ ಮೆಂತೆ ಕಲರ್ ಬರುತ್ತಲ್ವ, ಆ ಕಲರ್ ಇದು. ನೆಕ್ಸ್ಟ್ ಅದರಲ್ಲೇ ಜಾಸ್ತಿ ತೊಗೊಂಡಿದ್ದೀನಿ. ನಾನು ಎಷ್ಟು ತೊಗೊಂಡಿದ್ದೀನಿ ನೋಡಿಸ್ತೀನಿ ರೀ. ಆಮೇಲೆ ಇದು ಹೆಂಗೆ ಹೇಳ್ತಾರೆ, ಒಂಥರ ಗ್ರೀನ್ ಬರುತ್ತೆ, ಒಂಥರ ಆವಿಕಾಡೋ ಆ ಥರ. ಆವಿಕಾಡೋ ಒಳಗಡೆ ಇರುತ್ತಲ್ವ, ಆ ಕಲರ್ ಇದು. ಒಂಥರ ಗ್ರೀನ್ ಚೆನ್ನಾಗಿದೆ. ಇದು ಕೂಡ ಫ್ಯಾಬ್ರಿಕ್ ಸೂಪರಾಗಿದೆ. ವಿಂಟರ್ಸ್ಗೆ ಸಮ್ಮರ್ಸ್ಗೆ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಇದೊಂದು ತೊಗೊಂಡೆ. ಎಲ್ಲ ಪೇಸ್ಟ್ರೀಸ್ ಕಲರ್ಸ್ ತೊಗೊಂಡಿದ್ದೀನಿ. ಆಮೇಲೆ ಇದು ಒಂಥರ ಬ್ರೌನಿಶ್ ಶೇಡು ನೋಡಿ, ಹಿಂಗಿರುತ್ತೆ. ಇಲ್ಲೆಲ್ಲ ಹೋಲ್ಸ್ ಇದೆ, ಇದ್ರೊಳಗಡೆ ಟಿ ಶರ್ಟ್ ಆ ಥರ ಏನಾದರೂ ನಮ್ಮ ಮಮ್ಮಿ ಕಚ್ಬಿಡ್ತಾಳಂತೆ, ಸುಮ್ಮನೆ ಇದೆ ನೋಡಿ. ಇದು ಫುಲ್ ಸ್ಲೀವ್ಸ್ ಎಲ್ಲನೂ ನಾವು ತೊಗೊಂಡಿರೋದು ನೋಡಿ. ಫುಲ್ ಸ್ಲೀವ್ಸ್ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಸಣ್ಣ ಕಾಣ್ತೀವಿ ಫುಲ್ ಸ್ಲೀವ್ಸಲ್ಲಿ. ಸುಮ್ಮನೆ ಇರು. ಇದು ನಂಗೆ ತುಂಬ ಇಷ್ಟ ಆಯಿತು. ನನಗೆ ಇನ್ನೂ 3-4 ಇಷ್ಟ ಆಯಿತು, ಆದರೆ ನನ್ನ ಬಜೆಟ್ ಇವಾಗ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ. ಯಾವುದು ಟಾಪ್ ಬಂದು ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಇದು ನಮ್ಮ ಸುಬ್ಬು ಕೂಡ ತುಂಬ ಇಷ್ಟ ಆಯಿತು. ಇದು ಯಾವ ಥರ ಅಂದರೆ ವೈಟ್ ಆಮೇಲೆ ಒಂಥರ ಬ್ರೌನ್ ಮಿಕ್ಸ್ ಶೇಡು. ಬಿಡು ಸುಮ್ಮನೆ ಇರು ಕಚ್ಚಬಾರ್ದು ನೋಡಿ. ಈ ಥರ ಕೆಳಗಡೆ ಎಲ್ಲ ಡಿಸೈನ್ ಬಂದಿದೆ. ಇದು ಒಳಗಡೆ ವೈಟ್ ಹಾಕ್ಕೊಂಡ್ರೆ ಇಲ್ಲ ಬ್ಲ್ಯಾಕ್ ರೆಡ್ ಆ ಥರ ಹಾಕ್ಕೊಬೋದು. ಇಷ್ಟ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ಸ್ಲೀವೆ, ಒಂಥರ ಅಗಲ ಕೆಳಗಡೆ. ಇದು ತುಂಬ ಚೆನ್ನಾಗಿದೆ. ಎಲ್ಲಿಗಾದರೂ ಟ್ರಿಪ್ಗೆ ಹೋದಾಗ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಬಿಡು ನೀನು ಜಾಸ್ತಿ ತೀಟೆ ಆಗೋಗಿದೆ. ಆಮೇಲೆ ಇದು ಸ್ವೆಟರ್ ಥರನೇ, ಆದರೆ ಜೀನ್ಸ್ಗೆ ಹಾಕ್ಕೊಂಡ್ರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನಗೆ ಇಷ್ಟ ಆಯಿತು. ಫುಲ್ಲು ಉಲನ್ ಇದು, ಅದಕ್ಕೆ ತೊಗೊಂಡೆ. ಯಾರು ಕೊಡ್ತಾಯಿದ್ದೀನಿ 100 ರುಪೀಸ್ಗೆ ಈ ಥರ ಉಲನ್ದು ಈ ಥರದ್ದು ಮಕ್ಕಳ ಸಾಕ್ಸ್ ಬರುತ್ತೆ ಅಷ್ಟೇ ನೋಡಿ. ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ನನಗಿಂತ ದೊಡ್ಡದಾಗಿದೆ ಅಂದರೆ ಸೈಜು, ಆದರೆ ಓವರ್ ಸೈಜ್ ಹಾಕ್ಕೊಂಡಿದ್ದು ಇವಾಗ ಟ್ರೆಂಡಿಂಗ್ ಅಲ್ವಾ, ಅದಕ್ಕೆ ಓವರ್ ಸೈಜ್ದು ತೊಗೊಂಬಂದಿದ್ದೀನಿ. ಬಿಡು ಕಚ್ತವಳು ನೋಡಿ. ಈ ಥರ ಇಲ್ಲಿ ಬಲೂನ್ ಥರ ಬರುತ್ತೆ, ಇಲ್ಲಿ ಕೈಗೆ ಸಣ್ಣ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿದೆ ಅಲ್ವಾ. ಇದಕ್ಕೆಲ್ಲದಕ್ಕೂ ಬ್ಲ್ಯಾಕ್ ಜೀನ್ಸ್ ಸೂಟ್ ಆಗುತ್ತೆ, ನಮ್ಮಿಷ್ಟ. ಬಿಡು ನೋಡಿ. 5 ತೊಗೊಂಡಿರೋ ನಾನು. ಇಷ್ಟೊಂದು 5 ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ಇನ್ನೂ 2-3 ಇಷ್ಟ ಆಯಿತು, ನಾನು ತೊಗೊಂಡಿಲ್ಲ, ಮಿಸ್ ಮಾಡಿ. ಅವಾಗ ಜೂಟ್ ಖಾಲಿ ಆಯಿತು ಅಂದ್ಕೊಂಡಿರ್ತಾರೆ, ಅದಕ್ಕೆ ನಾನು ತೊಗೊಂಡಿಲ್ಲ. ಹೋದ ಸತಿ ಉರ್ಸಲ್ಲಿ ಇದು ತೊಗೊಂಬಂದೆ, ಈ ಸತಿ ತೊಗೊಂಬಂದಿಲ್ಲ. ಇತ್ತಲ್ಲಿ ಮಿರರ್, ಚಿಕ್ಕ ಮಿರರ್ ನನ್ನ ಪರ್ಸಲ್ಲಿ ಇಟ್ಕೊಳಕ್ಕೆ. ಇದು ಹಿಂಗಂದ್ರೆ ಹಿಂಗಂದ್ರೆ ಕಣ್ಣು ಮುಚ್ಚುತ್ತೆ, ಹಿಂಗಂದ್ರೆ ಕಣ್ಣು ತೆಗಿಯುತ್ತೆ ನೋಡಿ. ತುಂಬ ಕ್ಯೂಟ್ ಅನಿಸುತ್ತೆ. ನನ್ನ ಮಿರರ್ ನಾನು ನನ್ನ ಬ್ಯಾಗಲ್ಲಿ ಯಾವಾಗ ಕ್ಯಾರಿ ಮಾಡ್ತೀನಿ ನಾನು. ಇಷ್ಟೇ ಶಾಪಿಂಗು. ನೋಡಿಸ್ತಿರಲ್ವ ಉರ್ಸ್ನ, ನೀವು ನೋಡಿರ್ತೀರ. ಸ್ವಲ್ಪ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಚಾನಲ್ನ ಲೈಕ್ ಮಾಡಿ. ನಮ್ಮ ಚಾನಲ್ ಈ ಥರ ನಮ್ಮ ವೀಡಿಯೋಸ್ ನೋಡ್ತಿರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡಿದಿಟ್ಕೊಳ್ಳಿ. ನಾವು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ಹಂಗೆ ತಲುಪುತ್ತೆ ಬಂದು. ಥ್ಯಾಂಕ್ ಯು ಇಷ್ಟೊತ್ತು ನೋಡಿದ್ದಕ್ಕೆ. ನಿಮ್ಗೇನಾದರೂ ಹೇಳಬೇಕು, ನಿಮಗೆ ಏನಾದರೂ ವೀಡಿಯೋಸ್ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಗೈಸ್, ಥ್ಯಾಂಕ್ ಯು ಫ್ರಮ್ ವಾಚಿಂಗ್.